ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಕಾಲ ಇತ್ತು, ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಹೆಸರಲ್ಲಿ ಯಾರನ್ನ ನಿಲ್ಲಿಸಿದ್ರೂ ಕೂಡ ಆರಾಮಾಗಿ ಈಸಿಯಾಗಿ ಗೆದ್ದು ಬೀಗ್ತಾರೆ ಅನ್ನುವಂತ ಮಾತಿತ್ತು. ಇನ್ನೂ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಇನ್ನೂ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೇಳಬೇಕು ಅಂತಂದ್ರೆ, ಕಾಂಗ್ರೆಸ್ಸಿನ ಹೆಸರಿನ ಮೇಲೆ ಒಂದು ಕತ್ತಿ ತಂದು ನಿಲ್ಲಿಸಿದ್ರು ಓಟ್ ಹಾಕಿ ಗೆಲ್ಲಿಸ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ? ಕಾಂಗ್ರೆಸ್ ಕೇವಲ 3 ರಾಜ್ಯಗಳಲ್ಲಿ ರಾಜ್ಯಭಾರ ಮಾಡ್ತಾ ಇದೆ. 3 ರಾಜ್ಯ ಇಡೀ ದೇಶದಲ್ಲಿ. ಈಗ ಬಿಜೆಪಿಯ ಗತವೈಭವ. ಒಂದು ಕಾಲದಲ್ಲಿ ಇಡೀ ದೇಶ ಕಾಂಗ್ರೆಸ್ನ ಹಿಡಿತದಲ್ಲಿತ್ತು, ಸ್ಟ್ರಾಂಗ್ ಹೋಲ್ಡ್ ಇತ್ತು. ಒಂದು ನಾಯಿ ತಂದು ನಿಲ್ಲಿಸಿದ್ರು ಕೂಡ ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಇದ್ರು. ಒಂದು ಕತ್ತೆ ತಂದು ನಿಲ್ಲಿಸಿದ್ರು ಕೂಡ ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಇದ್ರು. ನೀವು ನನ್ನನ್ನು ನೋಡಿ ಓಟ್ ಹಾಕಲ್ರಿ, ಇಂದ್ರಮ್ಮನ್ ನೋಡಿ ಓಟ್ ಹಾಕ್ತಿರಿ ಹೋಗ್ರಿ ಅಂತಿದ್ರು ಕ್ಯಾಂಡಿಡೇಟ್ಗಳು. ಮನೇಲಿ ಕೂರ್ತಾ ಇದ್ರು. ಎಷ್ಟೋ ಜನ ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ. ನೀವು ನನಗೆ ಓಟ್ ಹಾಕಲ್, ಹೋಗೋ ಮಾರೇ, ಇಂದ್ರಮ್ಮಗೆ ಓಟ್ ಹಾಕ್ತಿರಿ, ಗೆಲ್ತೀನಿ ಹೋಗ್ ನಾನು, ಅಷ್ಟು ವಿಶ್ವಾಸ. ಆದ್ರೆ ಈಗ ಆ ರೀತಿಯ ಪರಿಸ್ಥಿತಿ ಇಲ್ಲ. ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. ನೆಹರು ಇಂದಿರಾ ಗಾಂಧಿಯ ಯುಗ ಇತ್ತಲ್ಲ, ಅದು ಕಾಂಗ್ರೆಸ್ನ ಯುಗ ಆಗಿತ್ತು. ನೆಹರು ಇಂದಿರಾ ಗಾಂಧಿ ಅವರ ಯುಗ. ಕಾಂಗ್ರೆಸ್ಗೆ ಒಂದು ರೀತಿ ಪ್ರತಿನಿತ್ಯವೂ ಕೂಡ ಸಂಭ್ರಮ ಸಡಗರದ ದಿನ ಆಗಿತ್ತು. ಆದ್ರೆ ಮೋದಿ ಬಂದ್ರು ನೋಡಿ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಅಧಪತನದತ್ತ ಕಾಂಗ್ರೆಸ್ ಪಡೆ ಸಾಗಿದೆ. ಅವರೇ ಹೇಳ್ತಾರೆ, ಕಾಂಗ್ರೆಸ್ ಮುಕ್ತ ಭಾರತ್ ಬನಾಯೆಂಗೆ, ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಏನ್ ಹೇಳ್ತಾ ಇದ್ದಾರೆ, ಅದೇ ರೀತಿ ಆಗ್ತಿದೆಯಾ ಅಂತ. ದೇಶದ 3 ರಾಜ್ಯಗಳಲ್ಲಿ ಈಗ ಕಾಂಗ್ರೆಸ್ ಆಡಳಿತ ಇರೋದು. ಇಡೀ ದೇಶದ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಆಡಳಿತ ಇದೆ. ನಮ್ಮ ಕರ್ನಾಟಕದಲ್ಲಿದೆ ಕಾಂಗ್ರೆಸ್ ಆಡಳಿತ, ಪಕ್ಕದ ತೆಲಂಗಾಣದಲ್ಲಿದೆ ಕರ್ನಾಟಕದ ಆಡಳಿತ, ಉತ್ತರದಲ್ಲಿ ಹಿಮಾಚಲ ಪ್ರದೇಶದಲ್ಲಿದೆ ಕಾಂಗ್ರೆಸ್ನ ಆಡಳಿತ. ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಪ್ರದೇಶ್ ಈ 3 ಬಿಟ್ಟರೆ ಕಾಂಗ್ರೆಸ್ನ ಟಾರ್ಚ್ ಹಾಕಿ ಹುಡುಕುವಂತಹ ಪರಿಸ್ಥಿತಿ ಬಂದಿದೆ. ಜಾರ್ಖಂಡ್, ತಮಿಳುನಾಡಲ್ಲಿ ಮೈತ್ರಿ ಸರ್ಕಾರ ಇದೆ, ಆ ಮಾತು ಬೇರೆ. ಆ ಮೈತ್ರಿಯ ಭಾಗ ಆಗಿದೆ ಈ ಕಾಂಗ್ರೆಸ್. ಆದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯ. ಭಾರತೀಯ ಜನತಾ ಪಾರ್ಟಿಯದ್ದು ಈಗ ಗತವೈಭವ. 21 ರಾಜ್ಯಗಳಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದೆ ಕೇಸರಿ ಸೇನೆ. ಎಷ್ಟು? 21 ರಾಜ್ಯಗಳಲ್ಲಿ ಕೇಸರಿ. ಬರೋಬ್ಬರಿ 15 ರಾಜ್ಯಗಳಲ್ಲಿ ಸ್ವಂತ ಬಲದಿಂದ ಬಿಜೆಪಿ ಈಗ ಆಡಳಿತವನ್ನ ನಡೆಸ್ತಾ ಇದೆ. 15 ರಾಜ್ಯಗಳಲ್ಲಿ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಛತ್ತೀಸ್ಗಢ, ದೆಹಲಿ, ಈ ಕಡೆ ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಈ ಕಡೆ ಗೋವಾ, ಮಣಿಪುರ್, ಒಡಿಶಾ, ರಾಜಸ್ಥಾನ್, ಉತ್ತರ ಪ್ರದೇಶ್, ತ್ರಿಪುರಾ, ಉತ್ತರಾಖಂಡ್, ಇಲ್ಲಿ ಎಲ್ಲ ಕಡೆ ಬಿಜೆಪಿಯದ್ದೇ ಆಡಳಿತ. ಬಿಜೆಪಿ ಆಡಳಿತದ ಕತೆ ಇಲ್ಲಿಗೆ ಮುಗಿಲಿಲ್ಲ. ಆಂಧ್ರ ಪ್ರದೇಶ್, ಬಿಹಾರ್, ಮೇಘಾಲಯ, ನಾಗಾಲ್ಯಾಂಡ್, ಹಾಗೇನೆ ಸಿಕ್ಕಿಂ, ಪುದುಚೇರಿ, ಇಲ್ಲಿ ಎಲ್ಲಾ ಕಡೆಯೂ ಕೂಡ ಬಿಜೆಪಿ ಅಧಿಕಾರದಲ್ಲಿದೆ. ಆದರೆ ಮೈತ್ರಿ ಸರ್ಕಾರ, ಮೈತ್ರಿ ಜೊತೆಗೆ ಕೈ ಜೋಡಿಸಿ ಬಿಜೆಪಿ ಅಧಿಕಾರದಲ್ಲಿದೆ. ಸೊ ಈ ರೀತಿ ಲೆಕ್ಕಾಚಾರವನ್ನು ನೋಡಿದಾಗ ಕಾಂಗ್ರೆಸ್ ಬರ್ತಾ ಧೂಳಿಪಟ ಆಗ್ತಾ ಇದೆ, ಧೂಳಿಪಟವಾಗ್ತಾ ಇದೆ. ಕಾಂಗ್ರೆಸ್ ಅನ್ನ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಟಾರ್ಚ್ ಹಾಕಿ ಹುಡುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೋ ಏನು. ಈ ಹಿಂದೆ ಯಾವಾಗ ಹೌಸ್ ಅಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ನ ಪಾರುಪತ್ಯ ಇತ್ತು, ಕೇವಲ 1-2 ಬಿಜೆಪಿ ಗೆಲ್ತಾ ಇತ್ತು, ಅವಾಗ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ದು ಈಗಲೂ ಕೂಡ ಪ್ರಸ್ತುತ. ಅಂಧೇರಾ ಚಟೇಗಾ, ಸೂರಜ್ ನಿಕ್ಲೇಗಾ, ಕಮಲ್ ಖಿಲೇಗಾ ಅಂತ ಸ್ವತಃ ವಾಜಪೇಯಿ ಅವರು ಘೋಷಣೆ ಮಾಡಿದ್ರು. ಈಗ ಅದು ನಿಜ ಆಗ್ತಾ ಇದೆ. ಇಡೀ ದೇಶದಲ್ಲಿ ಕಮಲ ಅರಳುತ್ತಿದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಕಾಲ ಇತ್ತು,
ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಹೆಸರಲ್ಲಿ ಯಾರನ್ನ ನಿಲ್ಲಿಸಿದ್ರೂ ಕೂಡ ಆರಾಮಾಗಿ ಈಸಿಯಾಗಿ ಗೆದ್ದು ಬೀಗ್ತಾರೆ ಅನ್ನುವಂತ ಮಾತಿತ್ತು. ಇನ್ನೂ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಇನ್ನೂ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೇಳಬೇಕು ಅಂತಂದ್ರೆ, ಕಾಂಗ್ರೆಸ್ಸಿನ ಹೆಸರಿನ ಮೇಲೆ ಒಂದು ಕತ್ತಿ ತಂದು ನಿಲ್ಲಿಸಿದ್ರು ಓಟ್ ಹಾಕಿ ಗೆಲ್ಲಿಸಿಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ? ಕಾಂಗ್ರೆಸ್ ಕೇವಲ 3 ರಾಜ್ಯಗಳಲ್ಲಿ ರಾಜ್ಯಭಾರ ಮಾಡ್ತಾ ಇದೆ. 3 ರಾಜ್ಯ ಇಡೀ ದೇಶದಲ್ಲಿ. ಈಗ ಬಿಜೆಪಿಯ ಗತವೈಭವ. ಒಂದು ಕಾಲದಲ್ಲಿ ಇಡೀ ದೇಶ ಕಾಂಗ್ರೆಸ್ನ ಹಿಡಿತದಲ್ಲಿತ್ತು, ಸ್ಟ್ರಾಂಗ್ ಹೋಲ್ಡ್ ಇತ್ತು. ಒಂದು ನಾಯಿ ತಂದು ನಿಲ್ಲಿಸಿದ್ರು ಕೂಡ ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಇದ್ರು. ಒಂದು ಕತ್ತೆ ತಂದು ನಿಲ್ಲಿಸಿದ್ರು ಕೂಡ ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಇದ್ರು. ನೀವು ನನ್ನನ್ನು ನೋಡಿ ಓಟ್ ಹಾಕಲ್ರಿ, ಇಂದ್ರಮ್ಮನ್ ನೋಡಿ ಓಟ್ ಹಾಕ್ತಿರಿ ಹೋಗ್ರಿ ಅಂತಿದ್ರು ಕ್ಯಾಂಡಿಡೇಟ್ಗಳು. ಮನೇಲಿ ಕೂರ್ತಾ ಇದ್ರು. ಎಷ್ಟೋ ಜನ ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ. ನೀವು ನನಗೆ ಓಟ್ ಹಾಕಲ್, ಹೋಗೋ ಮಾರೇ, ಇಂದ್ರಮ್ಮಗೆ ಓಟ್ ಹಾಕ್ತಿರಿ, ಗೆಲ್ತೀನಿ ಹೋಗ್ ನಾನು, ಅಷ್ಟು ವಿಶ್ವಾಸ. ಆದ್ರೆ ಈಗ ಆ ರೀತಿಯ ಪರಿಸ್ಥಿತಿ ಇಲ್ಲ. ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. ನೆಹರು ಇಂದಿರಾ ಗಾಂಧಿಯ ಯುಗ ಇತ್ತಲ್ಲ, ಅದು ಕಾಂಗ್ರೆಸ್ನ ಯುಗ ಆಗಿತ್ತು. ನೆಹರು ಇಂದಿರಾ ಗಾಂಧಿ ಅವರ ಯುಗ ಕಾಂಗ್ರೆಸ್ಗೆ ಒಂದು ರೀತಿ ಪ್ರತಿನಿತ್ಯವೂ ಕೂಡ ಸಂಭ್ರಮ ಸಡಗರದ ದಿನ ಆಗಿತ್ತು. ಆದ್ರೆ ಮೋದಿ ಬಂದ್ರು ನೋಡಿ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಅಧಪತನದತ್ತ ಕಾಂಗ್ರೆಸ್ ಪಡೆ ಸಾಗಿದೆ. ಅವರೇ ಹೇಳ್ತಾರೆ, ಕಾಂಗ್ರೆಸ್ ಮುಕ್ತ ಭಾರತ್ ಬನಾಯೆಂಗೆ, ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಏನ್ ಹೇಳ್ತಾ ಇದ್ದಾರೆ, ಅದೇ ರೀತಿ ಆಗ್ತಿದ್ಯಾ ಅಂತ. ದೇಶದ 3 ರಾಜ್ಯಗಳಲ್ಲಿ ಈಗ ಕಾಂಗ್ರೆಸ್ ಆಡಳಿತ ಇರೋದು. ಇಡೀ ದೇಶದ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಆಡಳಿತ ಇದೆ. ನಮ್ಮ ಕರ್ನಾಟಕದಲ್ಲಿದೆ ಕಾಂಗ್ರೆಸ್ ಆಡಳಿತ, ಪಕ್ಕದ ತೆಲಂಗಾಣದಲ್ಲಿದೆ ಕರ್ನಾಟಕದ ಆಡಳಿತ, ಉತ್ತರದಲ್ಲಿ ಹಿಮಾಚಲ ಪ್ರದೇಶದಲ್ಲಿದೆ ಕಾಂಗ್ರೆಸ್ನ ಆಡಳಿತ. ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಪ್ರದೇಶ್ ಈ 3 ಬಿಟ್ಟರೆ ಕಾಂಗ್ರೆಸ್ನ ಟಾರ್ಚ್ ಹಾಕಿ ಹುಡುಕುವಂತಹ ಪರಿಸ್ಥಿತಿ ಬಂದಿದೆ. ಜಾರ್ಖಂಡ್, ತಮಿಳುನಾಡಲ್ಲಿ ಮೈತ್ರಿ ಸರ್ಕಾರ ಇದೆ, ಆ ಮಾತು ಬೇರೆ. ಆ ಮೈತ್ರಿಯ ಭಾಗ ಆಗಿದೆ ಈ ಕಾಂಗ್ರೆಸ್. ಆದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯ. ಭಾರತೀಯ ಜನತಾ ಪಾರ್ಟಿಯದ್ದು ಈಗ ಗತವೈಭವ. 21 ರಾಜ್ಯಗಳಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದೆ ಕೇಸರಿ ಸೇನೆ. ಎಷ್ಟು? 21 ರಾಜ್ಯಗಳಲ್ಲಿ ಕೇಸರಿ. ಬರೋಬ್ಬರಿ 15 ರಾಜ್ಯಗಳಲ್ಲಿ ಸ್ವಂತ ಬಲದಿಂದ ಬಿಜೆಪಿ ಈಗ ಆಡಳಿತವನ್ನ ನಡೆಸ್ತಾ ಇದೆ. 15 ರಾಜ್ಯಗಳಲ್ಲಿ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಛತ್ತೀಸ್ಗಢ, ದೆಹಲಿ, ಈ ಕಡೆ ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಈ ಕಡೆ ಗೋವಾ, ಮಣಿಪುರ್, ಒಡಿಶಾ, ರಾಜಸ್ಥಾನ್, ಉತ್ತರ ಪ್ರದೇಶ್, ತ್ರಿಪುರಾ, ಉತ್ತರಾಖಂಡ್, ಇಲ್ಲಿ ಎಲ್ಲ ಕಡೆ ಬಿಜೆಪಿಯದ್ದೇ ಆಡಳಿತ. ಬಿಜೆಪಿ ಆಡಳಿತದ ಕತೆ ಇಲ್ಲಿಗೆ ಮುಗಿಲಿಲ್ಲ. ಆಂಧ್ರ ಪ್ರದೇಶ್, ಬಿಹಾರ್, ಮೇಘಾಲಯ, ನಾಗಾಲ್ಯಾಂಡ್, ಹಾಗೇನೆ ಸಿಕ್ಕಿಂ, ಪುದುಚೇರಿ, ಇಲ್ಲಿ ಎಲ್ಲಾ ಕಡೆಯೂ ಕೂಡ ಬಿಜೆಪಿ ಅಧಿಕಾರದಲ್ಲಿದೆ. ಆದರೆ ಮೈತ್ರಿ ಸರ್ಕಾರ, ಮೈತ್ರಿ ಜೊತೆಗೆ ಕೈ ಜೋಡಿಸಿ ಬಿಜೆಪಿ ಅಧಿಕಾರದಲ್ಲಿದೆ. ಸೊ ಈ ರೀತಿ ಲೆಕ್ಕಾಚಾರವನ್ನು ನೋಡಿದಾಗ ಕಾಂಗ್ರೆಸ್ ಬರ್ತಾ 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 ಧೂಳಿಪಟ ಆಗ್ತಾ ಇದೆ, ಧೂಳಿಪಟವಾಗ್ತಾ ಇದೆ. ಕಾಂಗ್ರೆಸ್ ಅನ್ನ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಟಾರ್ಚ್ ಹಾಕಿ ಹುಡುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೋ ಏನು. ಈ ಹಿಂದೆ ಯಾವಾಗ ಹೌಸ್ ಅಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ನ ಪಾರುಪತ್ಯ ಇತ್ತು, ಕೇವಲ 1-2 ಬಿಜೆಪಿ ಗೆಲ್ತಾ ಇತ್ತು, ಅವಾಗ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ದು ಈಗಲೂ ಕೂಡ ಪ್ರಸ್ತುತ. ಅಂಧೇರಾ ಚಟೇಗಾ, ಸೂರಜ್ ನಿಕ್ಲೇಗಾ, ಕಮಲ್ ಖಿಲೇಗಾ ಅಂತ ಸ್ವತಃ ವಾಜಪೇಯಿ ಅವರು ಘೋಷಣೆ ಮಾಡಿದ್ರು. ಈಗ ಅದು ನಿಜ ಆಗ್ತಾ ಇದೆ. ಇಡೀ ದೇಶದಲ್ಲಿ ಕಮಲ ಅರಳುತ್ತಿದೆ.